ನಾಲ್ಕೈದು ವರ್ಷದಲ್ಲಿ ಈ ತರ ಬರೋಬ್ಬರಿ 30 ಕೋಟಿ ರೂಪಾಯಿಯನ್ನ ಆರೋಪಿಗಳು ದೋಚಿದ್ದಾರೆ. ಸದ್ಯ ಈ ಆರೋಪಿಗಳನ್ನ ಮಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸುಭಾಷ್ ಗುರ್ಜರ್ ಮತ್ತೆ ರಾಜ್ಕುಮಾರ್ ಮೀನಾ ಬಂಧಿತ ಆರೋಪಿಗಳು. ಮಂಗಳೂರಿನ ಉರ್ವ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಅಮೆಜಾನ್ ಕಂಪನಿಗೆ ಕಳೆದ 4-5 ವರ್ಷದಲ್ಲಿ ಈ ರೀತಿ ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದಾರೆ. ಕಂಪನಿಯ ನಿಯಮಗಳನ್ನೇ ಬಂಡವಾಳ ಮಾಡಿಕೊಂಡು ಈ ರೀತಿ ವಂಚನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಆರೋಪಿಗಳು ರಾಜಸ್ಥಾನ ಮೂಲದ ಖದೀಮರು ಅನ್ನೋದು ಗೊತ್ತಾಗ್ತಾ ಇದೆ. ಆನ್ಲೈನ್ ನಲ್ಲಿ ಬೆಲೆ ಬಾಳುವಂತಹ ವಸ್ತುಗಳನ್ನ ಖರೀದಿಸಿ ಅದಾದ ಮೇಲೆ ವಂಚನೆ ಎಸಗ್ತಾ ಇದ್ರಂತೆ. ಹೀಗೆ ತಮಿಳುನಾಡು, ಕೇರಳ ಮತ್ತೆ ಅಸ್ಸಾಂ ಹಾಗೆ ಕರ್ನಾಟಕ, ದೆಹಲಿ, ಉತ್ತರ ಪ್ರದೇಶ, ಬಿಹಾರ ಹೀಗೆ 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈ ಖದೀಮರು ವಂಚನೆ ಮಾಡಿದ್ದಾರೆ. ಡೆಲಿವರಿಗೆ ಟೈರ್ 2 ಸಿಟಿಯ ಲೊಕೇಶನ್ ಗಳನ್ನ ಚೂಸ್ ಮಾಡ್ತಾ ಇದ್ರು ಇವರು. ಬುಕ್ ಮಾಡಿದಂತಹ ವಸ್ತುಗಳನ್ನ ಪಡೆಯೋದಕ್ಕೆ ವಿಮಾನದಲ್ಲಿ ಬರ್ತಾ ಇದ್ರಂತೆ. ಐಟಮ್ ಬಾಕ್ಸ್ ನ ಟ್ರ್ಯಾಕಿಂಗ್ ಅಡಿ ಅದಲು ಬದಲು ಮಾಡಿ ಕಂಪನಿಗೆ ವಂಚನೆ ಮಾಡಿದ್ದಾರೆ. ಅಂದ್ರೆ ಟ್ರ್ಯಾಕಿಂಗ್ ಒಂದು ಐಡಿ ಇರುತ್ತೆ, ಅದನ್ನೇ ಎಕ್ಸ್ಚೇಂಜ್ ಮಾಡಿ ಕಂಪನಿಯನ್ನೇ ದಾರಿ ತಪ್ಪಿಸಿ ಖದೀಮರು ಈ ರೀತಿ ಮೋಸ ಮಾಡಿದ್ದಾರೆ.